ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಸುಮ್ಮನೆ ತೊಂಡೆ ಚಪ್ಪರದ ಅಡಿಗೆ ಬಂದೆ ಆಯಿತಾ. ನಿನ್ನೆ ಸಂಜೆ ಕೊಯ್ದಾಗಿದೆ, ಇಲ್ಲಾದರೆ ಈಗ ಬೆಳಗ್ಗೆ ಸಿಕ್ಕಿದ್ರೆ ಅಂತ. ಯಾಕಂತ ಹೇಳಿದ್ರೆ ಇವತ್ತು ತೊಂಡೆಕಾಯಿದು ಮತ್ತು ಸೌತೆಕಾಯಿ ಹಾಕಿ ಸಾರ ಏನಾದ್ರು ಮಾಡುವ ಅಂತ ಹೇಳಿ. ಸೊ ಎಲ್ಲಿಯಾದರೂ ಸಿಕ್ಕಿದ್ರೆ ಒಂದೆರಡು ಅಷ್ಟಾದರೂ ಆಗ್ತದಲ್ಲ ಹೋಳು ಅಂತ ಹೇಳಿ ಒಂದು ಆಲೋಚನೆ. ನಿನ್ನೆ ಕೊಯ್ದದ್ದಲ್ಲ ಅಂತ ಬಂತು. ಹೌದು, ನಿನ್ನೆ ಕೊಯ್ದದ್ದು, ಆದರೆ ನಿನ್ನೆ ಇವತ್ತು ಇದು ನಾಳೆಗಾಗ್ಬೋದು ಅಂತ ಬಿಟ್ಟದ್ದೆಲ್ಲ ಯಾರಿದ್ದರೆ ಅಂತೇಳಿ ಬಂದಾಯ್ತಾ. ಪರವಾಗಿಲ್ಲ, ಬಂದದ್ದಕ್ಕೆ ಮಾತಾಡ್ತಾ 4 ಸಿಕ್ಕಿತ್ತು ಈಗ. ಆಯಿತಾ. ಹಾಗೆ ಮತ್ತು ನನ್ನದೊಂದು ಪ್ರಶ್ನೆ. ಸುಮಾರು ಜನ ನನ್ನ ವ್ಲಾಗನ್ನು ಹೆಣ್ಮಕ್ಳೇ ನೋಡ್ತೀರಾ. ನಿಮಗೆ ಯಾವತ್ತೂ ತಲೆ ಬಿಸಿ ಆಗೋದೇ ಇಲ್ವಾ? ನಾಳೆ ಎಂತಪ್ಪ ಮಾಡೋದು ಬೆಳಗ್ಗೆ ತಿಂಡಿಗೆ, ನಾಳೆ ಮಧ್ಯಾಹ್ನಕ್ಕೆ ಅಡಿಗೆ ಎಂತ ಮಾಡೋದು, ಬೆಳಗ್ಗೆ ತಿಂಡಿ ಆದ ನಂತರ ಮಧ್ಯಾಹ್ನಕ್ಕೆ ಎಂತ ಮಾಡೋದಪ್ಪ ಪದಾರ್ಥ. ನಾವೆಲ್ಲ ಸಾಂಬಾರು ಅಂತ ಹೇಳೋದು, ಇಲ್ಲಾಂದರೆ ಕೊದಿಲು ಅಂತ ಹೇಳೋದು, ಎಂಥರ ಮಾಡೋದು ಅಂತ ಒಂದು ಯೋಚನೆ ಬರ್ತದೆ. ಹಾಗೆಲ್ಲ ನಿಮಗೂ ಆಗ್ತದ ಅಲ್ಲ? ನಮ್ಮ ಮನೇಲಿ ಮಾತ್ರ ಆಗೋದಾ? ಆಲ್ಮೋಸ್ಟ್ ಎಲ್ಲರ ಮನೇಲೂ ಆಗ್ತದೆ. ಎಂತಕ್ಕೆ ಅಂತ ಹೇಳಿದ್ರೆ ಜನರ ಜೀವನ ಪದ್ಧತಿಯೇ ಹಾಗೆ ಅಲ್ವಾ. ನಮಗೆ ಯೋಚನೆಗಳು, ಪ್ರಶ್ನೆಗಳು ಮುಗಿಯುವುದೇ ಇಲ್ಲ. ಆಯಿತಾ. ನಿಮ್ಮ ಹತ್ರ ಮಾತಾಡ್ತಾ ನನಗೀಗ ಇಷ್ಟು ತೊಂಡೆಕಾಯಿ ಸಿಕ್ಕಿತ್ತು. ಏನಾದ್ರು ತರಬೇಕಿತ್ತು ಅಂತ ಈಗ ಅನ್ನಿಸ್ತದೆ ಹಾಕ್ಕೊಳ್ಳಿಕ್ಕೆ. ಅಲ್ಲಿ ಇಲ್ಲೆಲ್ಲ ಕಾಣ್ತಾ ಉಂಟು. ಅಲ್ಲಿಂದ ಕೊಯ್ದು ಇಲ್ಲಿಗೆ ಬಂದೆ. ಇಲ್ಲಿ ನಿಂತಾಗ ನಾನು ಕೊಯ್ದ ಜಾಗದಲ್ಲಿ ಒಂದಷ್ಟು ಕಾಣ್ತಾ ಉಂಟು. ಹಾಗೆಲ್ಲ ಅದನ್ನೆಲ್ಲ ಕೊಯ್ದು ಆಮೇಲೆ ಸಿಗ್ತೇನೆ ಆಯಿತಾ. ಅಂತೂ ಬದ್ದಲ್ಲಿ ಎಲ್ಲ ಕಣ್ಣು ಹಾಯಿಸಿ ಬಗ್ಗಿ ಎದ್ದು ಎಲ್ಲ ನೋಡಿ ನನಗೊಂದಿಷ್ಟು ತೊಂಡೆಕಾಯಿ ಸಿಕ್ಕಿತ್ತಾಯ್ತಾ. ಬಂದದ್ದಕ್ಕೆ ಮೋಸ ಇಲ್ಲ. ನೀನೆಂತ ಟಾಪಲ್ಲಿ ಹಾಕಿಕೊಂಡದ್ದಾ ಅಂತ ಅಂದ್ಕೊಳ್ಬೇಡಿ ಆಯಿತಾ. ನನ್ನಮ್ಮ ಸಹಿಗೆ ಇದ್ದರು. ಆಗ ನಾನು ನೆಗಡ್ತಿದ್ದೆ, ಎಂಥರ ಒಂದು ಹಿಡ್ಕೊಂಡು ಹೋಪಲ್ಲ ಅವತ್ತಿಲ್ಲಯ್ಯ, ಆ ಸೀರೆ ಸೆರಗಿಲಿ ಎಂತಕ್ಕೆ ಕಟ್ಟಿ ತಂದದು ಅಂತ ಹೇಳ್ತಿದ್ದೆ. ಈಗ ನಾನು ಅಮ್ಮನ ಸ್ಥಾನಕ್ಕೆ ಬಂದಾಗ ಅಮ್ಮ ಯಾಕೆ ಹೀಗೆ ಮಾಡ್ತಿದ್ರು ಅಂತ ನನಗೆ ಅನುಭವ ಆಗಲಿಕ್ಕೆ ಶುರುವಾಗಿದೆ. ಏನು ತೊಂದರೆ ಇಲ್ಲ, ಕ್ಲೀನ್ ಉಂಟು ಟಾಪು. ಆಮೇಲೆ ಏನಾದರೂ ಒಂದರಲ್ಲಿ ಹಾಕ್ಕೊಳ್ಬೇಕಲ್ಲ, ಹಾಗೆ ಹಾಕ್ಕೊಂಡು ಹೋಗೋದು. ಆದರೂ ಸಹ ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಅಷ್ಟು ಕೊಯ್ದರೂ ನನಗೆ ಮತ್ತು ಅಲ್ಲಿ ಇಲ್ಲಿ ಒಂದೊಂದು ಕಾಣ್ತಾ ಉಂಟು ಆಯಿತಾ. 2 ಸಿಕ್ಕಿತ್ತು ವಾಪಸ್ಸು. ಹಾಗೆ ಇಷ್ಟು ಸಿಕ್ಕಿತ್ತು. ಬಂದದಕ್ಕೆ ಮೋಸ ಇಲ್ಲ. ಒಂದು 20 ತೊಂಡೆಕಾಯಿ ಅಷ್ಟೆಲ್ಲ ಸಿಕ್ಕಿತ್ತು. ಆಮೇಲೆ ಈ ಸಲ ಉಂಟಲ್ಲ, ಜಂಬು ನೇರಳೆ ತಿಂದದ್ದಕ್ಕಿಂತ ಉದುರಿ ಹೋದದ್ದೇ ಹೆಚ್ಚು. ತಿನ್ನಲೇ ಇಲ್ಲ ನೋಡಿ, ಎಲ್ಲ ಇಲ್ಲಿ ಕೊಳ್ತುಂಟು ಬಿದ್ದುಕೊಂಡು, ಅಲ್ಲಿ ಇಲ್ಲೆಲ್ಲ ನೋಡಿ. ಅಲ್ಲೊಂದು ಕಡೆ ಇಷ್ಟುಂಟು, ಅದು ತಿನ್ನಲೇ ಇಲ್ಲ. ಯಾಕಂತ ಹೇಳಿದರೆ ಶೀತ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ. ಮಕ್ಕಳು ಆಸೆ ಪಡ್ತಿದ್ರು ಅಂತ ಹೇಳಿ ಒಂದು ಕೊಯ್ಯೋದು, ನಾನು ಮಕ್ಕಳು ಮೂರು ಜನ ಶೇರ್ ಮಾಡಿ ತಿಂತಿದ್ದದ್ದು. ನೋಡಿ ಎಂಥ ಬಿಸಿಲು ಮಾರೆ. ಮಳೆರಾಯ ನೀನು ಎಲ್ಲಿದ್ದೀಯಾ ಅಂತ ಹುಡುಕ್ಬೇಕಷ್ಟೆ, ಆ ಲೆವೆಲ್ಲಿಗೆ ತಲುಪಿದೆ ವಾತಾವರಣದ ಸ್ಥಿತಿಗತಿಗಳು ಎಲ್ಲ. ಮತ್ತು ನೀವೆಲ್ಲ ಹೇಗಿದ್ದೀರಾ? ಯಾವತ್ತೂ ನನ್ನ ಕಥೆಯನ್ನು ಹೇಳ್ತಾ ಇರ್ತೇನೆ. ನೀವು ಸಹ ಏನಾದರೂ ವಿಷಯಗಳನ್ನು ಹೇಳಿ ಅಲ್ಲ, ನನಗೂ ಮುಂದೆ ಮಾತಾಡಲಿಕ್ಕೆಲ್ಲ ಒಂದು ಅವಕಾಶ ಸಿಗಬಹುದು ಅಲ್ವಾ. ಮುದಿ ಅಜ್ಜಿ ಪುಳ್ಳಿದು ಏನೋ ಆಟ ಮಾತುಕತೆಗಳೆಲ್ಲ ಆಗ್ತಾ ಉಂಟು ಇಲ್ಲಿ. ಎಂತ ಆಡೋದು ನಿಂಗ? ಓ, ಇದರ ಬಿಚ್ಚಿ ಮನುಗುದಾ? ಸರಿ ಬಿಡ್ಸಂಬಗ ಮನುಗು. ಓ, ಇದು ಭಾರಿ ಚಂದ ತಾನೆ. ಹಾ ಓ, ಫ್ಯಾನ್ ಹಾಕಿದ್ದ ಹಂಗ. ಅದು ಮನೆ ಬಿದ್ದಿದ್ದು, ಮಾಡು ಕೌಂಚಿದ್ದು ಅಲ್ಲ, ಕೌಂಚಿದ ಮಾಡು ಮಗಚಿದ್ದು. ಅತ್ತೆ, ಇದೇ ಇಷ್ಟು ಸಿಕ್ಕಿತ್ತು, ಮೋಸ ಇಲ್ಲ ಓದಕ್ಕೆ. ಫ್ರೆಶ್ ಹಾರ್ವೆಸ್ಟ್. ಅತ್ತೆ ಸಹ ಹೇಳಿದ್ರು ನೋಡಿ, ಹಂಗೆಲ್ಲಿ ಹಾಕಿಕೊಂಡು ಬಂತಂದೆ ಅಂತ. ನಾನು ಅತ್ತೆ ಈಗಷ್ಟೇ ಹೇಳಿದ್ದು, ಹಂಗೆಲ್ಲ ಎಂತಕ್ಕೆ ಹಾಕಿದ್ದು ಹೇಳಿ ಕೇಳಬೇಡಿ ಹೇಳಿ.
ನೋಡಿ, ಇದು ಲಕ್ಷ್ಮಣ ಫಲದ ಗಿಡ. ನಾನು ಸುಮಾರು ಸಲ ತೋರಿಸಿದ್ದೇನೆ, ಈ ಸಲ ಒಂದು 4 ಆಗಿದೆ. ಇದರಲ್ಲಿ ಮಾತ್ರ ಉರಿ ಹೆಚ್ಚು. ಇದೊಂಚೂರು ಮೇಲೆ ಬುಡ ಕೊಳಲೆ ಶುರು ಆಯ್ದಾಳೆತ್ತೆ. ಅಪ್ಪ ಅದೊಂಚೂರು ಬಣ್ಣ ಬದಲಿದ್ದು. ಇಲ್ಲೊಂದು ಉಂಟು, ಆಮೇಲೆ ಇಲ್ಲಿ ಇದೊಂದು ಹಣ್ಣ ಇದತ್ತೆ, ಉಯ್ದು ಅಲ್ಲ ಉಯ್ದು. ಆಮೇಲೆ ಮೇಲೆ ಒಂದು ಉಂಟಲ್ಲಿ, ಅಲ್ಲಿ ಇತ್ತವು, ಇಲ್ಲಿ ಒಂದು ಉಂಟು. ಹಾಗೆ ಒಂದು 4-5 ಲಕ್ಷ್ಮಣ ಫಲ ಆಗಿದೆ. ಇದರ ಹಣ್ಣು ಮಾತ್ರ ತಿನ್ಲಿಕ್ಕೆ ಒಂಥರ ಹುಳಿ ಹುಳಿ ಹುಳಿ, ಅಷ್ಟು ಈ ನಮ್ಮ ರಾಮಫಲ ಸೀತಾಫಲದಾಗೆ ಅಷ್ಟು ಅದರಷ್ಟೆಲ್ಲ ಒಳ್ಳೇದಾಗೋದಿಲ್ಲ. ಇದು ಉಯ್ದಿದ ಉಯ್ದು ಸಣ್ಣದು ಇದರೇ ಮಾಡ್ಲಕ್ಕು, ಇದರದ್ದು ಲಾಯಕ ಬೆಳೆದಿದ್ದು. ಹಾಗೆ ಇದ್ರ ಹಣ್ಣಷ್ಟು ತಿನ್ಲಿಕ್ಕೆ ಸಿಹಿ, ನನಗೆ ಒಳ್ಳೇದಾಗೋದಿಲ್ಲ. ಮತ್ತೊಂದು ಅಡ್ಡ ಮುರಿ ಇದಕ್ಕೆ. ಹಾಗೆ ಸುಮಾರು ಜನಕ್ಕೆಲ್ಲ ಇಷ್ಟ, ಆರೋಗ್ಯಕ್ಕೆಲ್ಲ ಭಾರಿ ಒಳ್ಳೇದಂತೆ ಇದನ್ನು ತಿಂದರೆ. ನಾವು ಮಾತ್ರ ಇದನ್ನು ಸಾಂಬಾರು ಮಾಡಿ ತಿನ್ನೋದು ಸ್ವಲ್ಪ ಬೆಳೆದಾಗೆ ಆಗುವಾಗ. ಈ ಸಲ ಎಲ್ಲ ಕಡೆ ರಂಬುಟನ್ ಬೆಳೆ ಹೆಚ್ಚಾಯ್ತಾ. ನಮಗೆ ಈ ಸಲ ಸುಮಾರು ರಂಬುಟನ್ ಸಿಕ್ಕಿದೆ. ನೆಂಟರು ಕೊಟ್ಟದ್ದು, ಮನೆಯವರು ಕೊಟ್ಟದ್ದು ಅಂತೆಲ್ಲ ಹೇಳಿ. ಇದು ನನ್ನ ಗಂಡನ ಸಣ್ಣಜ್ಜನ ಮನೆಯಿಂದ, ನನ್ನ ತಾಯಿ ಮನೆ ಹತ್ತಿರದಿಂದ ನಿನ್ನೆ ಸಿಕ್ಕಿದ್ದು. ಹಾಗೆ ಮಾವನ ದೋಸ್ತಿಯೊಬ್ಬರು ಬಂದಿದ್ದರು, ಅವರು ಸಹ ಒಂದು 15 ಹಣ್ಣಾಗುವಷ್ಟು ತಂದಿದ್ದರು. ಸ್ವಲ್ಪ ತಿಂದು ಖಾಲಿ ಆಯಿತು. ಇಷ್ಟೇ ತಂದದ್ದಲ್ಲ, ಇಷ್ಟು ತಂದಿದ್ರು. ತಿಂದು ಇಷ್ಟೇ ಇರೋದೀಗ. ಶುಕ್ರವಾರ ಅಣ್ಣನಿಗೆ ಮೊಹರಂ ಲೆಕ್ಕದಲ್ಲಿ ರಜೆ ಇತ್ತು. ಇಡೀ ದಿವಸ ಆಟ ಆಡ್ಲಿಕ್ಕೆ ಸಿಕ್ಕಿದ್ದ. ಇವತ್ತು ಶನಿವಾರ, ತಂಗಿಗೆ ಭಾರಿ ಉದಾಸೀನಾಗಿದೆ. ನಿನ್ನೆ ಅಣ್ಣನ ಜೊತೆ ಆಟ ಆಡಿದ್ದಲ್ಲೇ ಇವತ್ತು ಕಾಣ್ತಾ ಉಂಟು. ಹಾಗೆ ಅತ್ತೆಯನ್ನು ಇಳಿದುಕೊಂಡು ಹೋದದ್ದವಳು. ಬನ್ನಿ ಅಜ್ಜಿ ಆಡುವ ಅಂಥೇಳಿ. ಮುದಿ ಅಜ್ಜಿ ಮಲಗಿದ್ದಾರೆ, ನೀವು ನನ್ನೊಟ್ಟಿಗೆ ಆಡ್ಲಿಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಹೋದದ್ದವಳು. ಪುಟ್ಟಕ್ಕ, ಏನ್ ಮಗಳು ಇದೆಂತ ಹಣ್ಣು ಮಗಳು? ರಂಬುಟನ್. ಜೋರು ಹೇಳು. ಜೋರಲ್ಲ, ರಂಬುಟನ್. ಅಮ್ಮಂಟ್. ಇದೆಂತ ಹಣ್ಣು ಗೊತ್ತಾಯ್ತಾ? ಎಂತ ಹಣ್ಣು? ಎಂತ ಹೆಸರಿದ್ರದ್ದು? ರಂಬುಟನ್. ರಂಬುಟನ್. ಅಮ್ಮಂಟು. ಸುಲಭದ ಹೆಸರು. ಇನ್ನು ಮುಂದೆ ರಂಬುಟನ್ನ ಹೆಸರು ಅಮ್ಮಂಟು. ಅಮ್ಮಂಟು. ಮೊದಲಿಗೆಲ್ಲ ಫಸ್ಟಿಗೆ ಇದ್ರೆ ಈ ಕವರನ್ನ, ಹೊರಗಿನ ಸಿಪ್ಪೆಯನ್ನು ನೋಡಿ ಬೇಡ ಅಂತ ಹೇಳ್ತಿದ್ಲು. ಈಗೀಗ ಅದರ ರುಚಿ ಹತ್ತಿದೆ. ಹಾಗಾಗಿ ಅವಳೇ ತಂದು ಕೊಡ್ತಾಳೆ, ಅಮ್ಮಂಟು ಬೇಕು ಅಂತ ಹೇಳಿ. ತೆಕ್ಕೊಂಡ್ಯಾ? ಬೇಡದು. ಥ್ಯಾಂಕ್ ಯು. ಇನ್ನು ಚೂರು ಎದುರು ಮಾಡಿ ಗೊತ್ತಿಲ್ಲ ತಾನು. ನೀನು ಅಮ್ಮಂಟು ಕೊರೆಬಲೆ ಹರಡ್ತಲ್ಲ. 10 ದಿನ ಈ ಜಾಗದಲ್ಲಿ ಹೋಗ್ಲಿಲ್ವಾ? ಬೇಕಷ್ಟು ಬಲ್ಲೆ ಬಂದಿರ್ತದೆ. ನಾವೇ ದಾರಿ ಮಾಡಿಕೊಂಡು ಹೋಗ್ಬೇಕು. ಮತ್ತೆ ನೋಡಿ, ಇಲ್ಲಿ ಪುಚ್ಚಹಣ್ಣು ಸುಮಾರು ಉಂಟು. ಬಲ್ಲೆ. ಪುಟ್ಟಕ್ಕ, ದೂರ ಹೋಗ್ಬೋದು ನಾವು. ಹಚ್ಚಕಾಯಿ 2 ಹಲಸಿನಕಾಯಿ ತರಲಿಕ್ಕೆ 4 ಜನ ಹೋಗುದು ನಾವು. ಯಾರೆಲ್ಲ? ಸುಕುಲಪ್ಪ, ಸಾಹನ, ಭುವನ, ವಿದ್ಯಾನ ಅಜ್ಜಿ, ವಿದ್ಯಾ, ಸುಕುಲ್. ಓಯ್, ನಮ್ಮ ಹಿಂದಿ ತೋಡ ಹಿಂದಿ, ತೋಡ ಕನ್ನಡ, ತೋಡ ಹವ್ಯಕ, ತೋಡ ಇಂಗ್ಲಿಷ್, ತುಳು. ಸುಕುಲಪ್ಪನಿಗೆ ನಗು ಬರ್ತದೆ. ಪುಣ್ಯಕ್ಕೆ ಅವನಿಗೆ, ಸುಕುಲಪ್ಪನಿಗೆ ಮನುಷ್ಯ ಭಾಷೆ ಅರ್ಥ ಆಗುವ ಕಾರಣ ನಮ್ಮ ಕೆಲಸ ಸಾಗ್ತದೆ. ಈ ಮರದಿಂದ ಹಚ್ಚಕಾಯಿ ಕೊಯ್ಯುವುದೀಗ ಚಿಪ್ಸ್ ಮಾಡಲಿಕ್ಕೆ. ಇನ್ನು ಕುഞ്ഞಪ್ಪಿ, ನಾವಿಲ್ಲಿ ಹಲಸಿನಕಾಯಿ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಕೂತಿದ್ದೇವೆ. ಪುಟ್ಟಕ್ಕ, ಎಂತ ಪಾಯಸ? ಎಂತ ಪಾಯಸ ಮಾಡಿ ಕೊಡ್ತೆ? ಅವಳು ನನಗೆ ಪಾಯಸ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಬಂದದ್ದು. ಈಗ ಅವಳಿಗೆಲ್ಲಿ ಸೊಳ್ಳೆ ಎಲ್ಲ ಕ್ಲೀನ್ ಮಾಡೋದು
ಕ್ಲೀನ್ ಮಾಡಲಿಕ್ಕೆ ಗಮನ ಹೋಯ್ತು. ಎಂತ ಪಾಯಸ ಮಾಡಿಕೊಡ್ತೆ ನೀನು? ಹಾಂ, ಚೆಂದ ಇತ್ತು. ಹಲಸಿನಕಾಯಿ ಕ್ಲೀನ್ ಮಾಡಲಿಕ್ಕೆ ಕೂತಿದ್ದೇವೆ. ಯಾರೆಲ್ಲ ಅಂತ ಕೇಳಿದರೆ ಅಜ್ಜಿ ಹಾಗೆ ಮಾವ ಕೂಡ ಕೂತಿದ್ದಾರೆ ನೋಡಿ. ಮಾವನಿಗೆ ಇತ್ತೀಚೆಗಂತೂ ಹೊತ್ತೇ ಹೋಗೋದಿಲ್ಲ, ರೆಸ್ಟ್ ಅಂತ ಹೇಳಿ. ಸೊ ಹಲಸಿನಕಾಯಿ ಕ್ಲೀನ್ ಮಾಡಲಿಕ್ಕೆ ಕೂತಿದ್ದಾರೆ ನೋಡಿ. ಎತ್ತರದಲ್ಲೇ ಕೂತಿದ್ದಾರೆ, ಕೆಳಗೆ ಕೂತ್ಕೊಳ್ಳಿಲ್ಲ. ಆಮೇಲೆ ನಾನು ಅತ್ತೆ ಹೊರಗಡೆ ಹಲಸಿನಕಾಯಿ ಒಂದೊಂದೇ ರಚ್ಚೆಯಿಂದ ತೆಗೆದು ಕಳಿಸ್ತಾ ಇದ್ರು ಒಳಗೆ ಪಾರ್ಸೆಲ್. ಹೊರಗೆಯೂ ಒಳಗೆಯೂ ಕೆಲಸ ಆಗ್ತದಲ್ಲ. ಯಾರದ್ದೀಗ? ಹಾಂ, ಅಜ್ಜಿಯ ಫೋಟೋ. ಹಾಂ, ಮತ್ತೆ ಹಾಂ, ಇನ್ನು ಅಜ್ಜಿದಾಯ್ತು. ನೆಕ್ಸ್ಟ್ ಯಾರ ಫೋಟೋ? ನೆಗೆ ಮಾಡಜ್ಜ. ಹಾಂ, ಅಜ್ಜನಿಗೆ ಮಾಡ. ಹಾಂ, ಮತ್ತೆ ಹಾಂ, ಮುದ್ದಿ ಅಜ್ಜಿಗೆ. ಹಾಂ, ಹಾಂ, ಮತ್ತೆ ಬಗ್ಗೆ ಒಂದು ಫೋಟೋ ತೆಗೆ. ಅಲ್ಲಿಂದಲೇ ಫೋಟೋ ತೆಗೆ. ಎಂಗಳದ್ದೆಲ್ಲರದ್ದು ಫೋಟೋ ತೆಗೆ. ಹೆಂಗೆಲ್ಲ ಹಲಸಿನಕಾಯಿ ಫೋಟೋ ತೆಗೆ. ಹೇಗೆ ತೆಗೋದು? ಅಡ್ಡ ಇಡುದು ತೆಗೆ ಒಂದು. ಈ ವಿಡಿಯೋ ಕ್ಲಿಪ್ಪಿಂಗ್ ಉಂಟಲ್ಲ, ಇದು ಸಂಜೆ 4:15 ಗಂಟೆದ್ದಾಯ್ತಾ. ಮಗಳು ನೋಡಿಲ್ಲಿ ಸಂಜೆಯ ತಿಂಡಿಯನ್ನು ತಿಂತಿದ್ದಾಳೆ. ತಿಂದಾಯಿತು, ಇರೋ ಲಾಸ್ಟ್ ಒಂದು ಉಂಡೆ ನೀನು ತಿನ್ನು ಅಂತ ನನಗೆ ಒತ್ತಾಯ ಮಾಡ್ತಿದ್ಲು. ಅಜ್ಜಿ ಹಾಗೆ ಮಾವ ಇನ್ನೂ ಅಲ್ಲಿ ಕ್ಲೀನ್ ಮಾಡ್ತಾನೆ ಇದ್ದಾರೆ ನೋಡಿ, ಕೊನೆ ಕ್ಷಣದ ಕ್ಲೀನಿಂಗ್. ಹಾಗೆ ಅತ್ತೆ ಇಲ್ಲಿ ಬೇಯಿಸ್ಲಿಕ್ಕೆ ಕೂತಿದ್ದಾರೆ ಹಲಸಿನಕಾಯಿ ಚಿಪ್ಸನ್ನು. ಮಗ ನನ್ನ ಪಕ್ಕದಲ್ಲಿ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಕೂತ್ಕೊಳ್ಳಿಸಿದ್ದೆ. ಹಾಗೆ ನಾನು ಹಲಸಿನಕಾಯಿ ಸೊಳೆಯನ್ನು ಕೊರಿತಾ ಇದ್ದೆ. ಎಲ್ಲಿಯಾದರೂ ಸ್ಟೈಲ್ ಮಾಡಿಕೊಂಡು ಹೋಗುವವರನ್ನು ನೋಡಿರ್ತೀರಿ, ಸ್ಟೈಲ್ ಮಾಡಿಕೊಂಡು ತಿನ್ನುವವರನ್ನು ನೋಡಿದ್ದೀರಾ? ಕನ್ನಡಕ ಹಾಕ್ಕೊಂಡು ಭಾರಿ ಗಮ್ಮತ್ತಲ್ಲಿ ಹಲಸಿನಕಾಯಿ ಸೊಳ್ಳೆ ಹೊರದದ್ದನ್ನು ತಿಂತಾ ಇದ್ದಾಳೆ. ಲಾಯ್ಕಿದ್ದ? ಎಂತರ? ಸೋಂಟೆ, ಹಲಸಿನಕಾಯಿ ಸೋಂಟೆ. ಹಾಂ ಹಾಂ, ಚಿಪ್ಸು. ಲಾಯ್ಕಿದ್ದ? ಹಾಂ, ರಾಕಿಂಗ್ ಅವಳು ಫುಲ್. ಪುಟ್ಟಕ್ಕ ಹೆಜ್ಜಮ್ ಮಾಡುವನಾ? ಹಾಂ, ಅವ್ರ ತಿಂದಕ್ಕೆ ಹೇಳ್ರೆ ಹಿಂದಿಡಿ, ನಾವು ಹೆಜ್ಜಮ್ ಮಾಡಲಿಲ್ಲ. ಮಾಡೋಣ? ಬೇಡದಾ? ಎಂತಕ್ಕೆ? ಟಿವಿ ನೋಡ್ತೀಯಾ? ಗಂಟೆ 8:50 ಆಗ್ತಾ ಬಂದಿದೆ ನೋಡಿ. ನಮ್ಮದು ಹಲಸಿನಕಾಯಿ ಸೊಳ್ಳೆ ಹೊರಿಯುವ ಕೆಲಸ ಆಗ್ತಾ ಉಂಟು. ಇನ್ನೊಂದು ಟ್ರಿಪ್ ಉಂಟು. ಅದಾದರೆ ಆಯ್ತು. ಆಯಿತು ಅಂತ ಹೇಳಲಿಕ್ಕೆ ಅದಾಗುವಾಗ 9:30, 9:45 ಆಗ್ಬೋದು. ನಮ್ಮದು ಬೆಳಗ್ಗೆ ಎಷ್ಟು ಗಂಟೆಗೆ ಕುಯ್ದತ್ತೆ ನಾವಿಂದು? 11 ಗಂಟೆಗೆ ಹಲಸಿನಕಾಯಿ ಕೊಯ್ದದ್ದು. ನೋಡಿದ್ರಲ್ಲ ನಾವು ಕೊಯ್ಲಿಕ್ಕೆ ಹೋಗೋದನ್ನು. 11 ಗಂಟೆಗೆ ಎಷ್ಟು 3ರದ್ದು ಮಾಡಿದ್ದ 4ರದ್ದ? ಹಾಂ, ಇನ್ನೊಂದು ಹಾಗೆ ಇದ್ದಲ್ಲಿ 3 ಹಲಸಿನಕಾಯಿದು ಮಾಡಿದ್ದು. 3 ಹಲಸಿನಕಾಯಿಯ ಸೊಳೆ ಎಂತ ಸೋಂಟೆ ಚಿಪ್ಸು, ಹಲಸಿನಕಾಯಿ ಚಿಪ್ಸ್ ನಮ್ಮದು ಇವತ್ತು. ಗೌಜಿ ಇನ್ನೂ ಮಾಡಲಿಕ್ಕಿಲ್ಲ ಈ ವರ್ಷ, ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ನೋಡುವ ಅಂತ. ಇಷ್ಟೆಲ್ಲ ಮಾಡಿ ಬೆಳಗ್ಗಿಂದ ಕೂತು ಹಾಂ ಸುಕುಲಪ್ಪ ಎಷ್ಟು ಮಾಡಿ ಆದದ್ದೆಷ್ಟು ಗೊತ್ತುಂಟ? ಇಲ್ಲಿ ಒಂದು ಕೀಜಿನ ಡಬ್ಬ ಕಾಣ್ತದ, ಅದರಲ್ಲಿ ಈಗ ಎಷ್ಟಾಗಿದೆ? ಇಷ್ಟೇ ಆದದ್ದು, ಅಂದರೆ ಅಷ್ಟೇ ಆದದ್ದು, ಅಲ್ಲಿವರೆಗೆ ಆದದ್ದು. ಹಾಂ, 2 ಟ್ರಿಪ್ ಅಪ್ಪಾಗ ಸಾಧಾರಣ ಈ ಗೀಟಿನವರೆಗೆ ಅಕ್ಕಲ್ಲ ಆಗದ. ಅಷ್ಟೇ ನೋಡಿ. ನನ್ನ ಅತ್ತೆಗೆ
ಮಳೆಗಾಲ ಇಲ್ಲ, ಬೇಸಿಗೆಗಾಲ, ಮತ್ತು ಬೆಂಕಿ ಎದುರು ಕಾಯುವ ಯೋಗ, ಬೆಂಕಿ ಕಾಯಿಸುವ ಯೋಗ ಆಯಿತಾ. ಹಾಗೆ ಉಪ್ಪು ಉಪ್ಪು ಹಾಗೆಲ್ಲ ಕತೆ. ಸೊ ನಾನು ಈ ವ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.